ಬನಾನಾ ಪಪ್ಸಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಬ್ರೆಡ್ಡು, ಬಾಳೆಹಣ್ಣು 2, ಗೋಡಂಬಿ, ಸಕ್ಕರೆ, ಏಲಕ್ಕಿ, ಮೆಣಸು ಪುಡಿ, ಮೈದಾ ಹಿಟ್ಟು, ಹಾಲು, ಬಾಳೆಹಣ್ಣ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನೀವು ಯಾವ ಬಾಳೆಹಣ್ಣಾದರೂ ತೊಗೋಬೋದು, ಇಲ್ಲ ಏಲಕ್ಕಿ ಬಾಳೆಹಣ್ಣಾದರೂ ಸರಿ, ಪಚ್ಚ ಬಾಳೆಹಣ್ಣಾದರೂ ಸರಿ. ಈಗ ಸ್ಟವ್ ಹಚ್ಕೊಂಡು ಈ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈಗ ಅದು ಚೆನ್ನಾಗಿ ಕಾಯ್ದಿದೆ. ಈಗ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಈಗ 10 ಗೋಡಂಬಿ ಹಾಕತ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರಾಗಿ ಸಣ್ಣೂರಿಲೇ ಫ್ರೈ ಆಗಲಿ. ಜಾಸ್ತಿ ಉರಿಬೇಡಿ, ಸಣ್ಣೂರಿಲೇ ಒಂದು 2 ಸೆಕೆಂಡು ಫ್ರೈ ಮಾಡ್ಕೊಳ್ಳಿ, ಬ್ರೌನ್ ಕಲರ್ ಆಗೋವರೆಗೂ. ಈಗ ಇದಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಬಾಳೆಹಣ್ಣು ಕಟ್ ಮಾಡಿ ಇಕ್ಕೊಂಡಿರೋದಕ್ಕೆ ಈಗ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋದ ಹಾಕತ್ತಾ ಇದ್ದೀನಿ. ಈಗ ಇದು ನಾನು ಸಕ್ಕರೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ಹಾಕಬಹುದು. ಇದು ಟೇಸ್ಟ್ ಕೊಡೋದಕ್ಕೋಸ್ಕರ ನಾನು ಇದು ಮೆಣಸು ಪುಡಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿರುತ್ತೆ ಉಪ್ಪು ಹಾಕಿರೆ. ಈಗ ಇದನ್ನೆಲ್ಲ ಹಾಕಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗೋಂಥ ಸ್ನ್ಯಾಕ್ಸ್ ಇದು. ಈ ಮಕ್ಕಳಿಗೆಲ್ಲ ಸಂಜೆ ಟೈಮು ಸ್ಕೂಲಿಂದ ಬಂದಾಗ ಇದು ಈಸಿಯಾಗಿ ಮಾಡ್ಕೊಡ್ಬೋದು ನೋಡಿ. ಸ್ಕೂಲ್ಗೂ ಇದು ಸ್ನ್ಯಾಕ್ಸ್ ಥರವ ಪ್ಯಾಕ್ ಮಾಡಿಬಿಟ್ಟು ನೀವು ಕಳಿಸ್ಬೋದು ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು 2 ಸ್ಪೂನ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೊಂದು 2 ಸ್ಪೂನ್ ಅಷ್ಟು ಹಾಲು ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಇದು ಗಟ್ಟಿಯಾಗಿ ಬರಬೇಕಿದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಮ್ಮಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಹಾಲು ಹಾಕೋಬೋದು. ಈಗ ಈ ವಾದದಲ್ಲಿ ಇದನ್ನು ಕಲಿಸ್ಕೊಳ್ಳಿ ನೋಡಿ. ಈ ಥರ ಬರಬೇಕು. ಇದು ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು ನೋಡಿ. ಇಷ್ಟು ಗಟ್ಟಿ ಇರಬೇಕು. ಈಗ ಒಂದು ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದೇ ಗೋಡಂಬಿ ಹುರಿದಿದ್ರಲ್ಲೇ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಬದಲು ಮಕ್ಕಳಿಗೆ ತುಪ್ಪ ಯೂಸ್ ಮಾಡಿದರೆ ಒಳ್ಳೆಯದು. ತುಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಅಷ್ಟು ಹಾಕಿ ಬಿಸಿ ಮಾಡ್ಕೊಂಡ್ರೆ ಸಾಕು. ಈಗ ಇದು ತುಂಬ ಚೆನ್ನಾಗಿ ಬಿಸಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ. ಈಗ 1 ಕಪ್ ನಾನು ಅಲ್ಲಿ ಮೈದಾ ತಗೊಂಡಿದ್ದೀನಿ. ಅದಕ್ಕೆ ಕಾಯಿಸಿರೋ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತೆಳ್ಳಗಿರಬೇಕು, ಗಟ್ಟಿಯಲ್ಲ. ಇದು ಬ್ರೆಡ್ಡನ್ನ ಡಿಪ್ ಮಾಡ್ಕೊಳ್ಳೋವಷ್ಟು ತೆಳ್ಳಗಿರಬೇಕು. ಈಗ ಈ ವಾದದಲ್ಲಿ ಕಲಿಸ್ಕೋಬೇಕು ನೋಡಿ. ನಿಮಗೇನಾರು ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮೈದಾ, ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ನೀವು. ಈಗ ಬಾಣಲಿ ಇಡ್ತಾಯಿದ್ದೀನಿ ಸ್ಟವ್ ಹಚ್ಕೊಂಡು. ಇದು ಡೀಪ್ ಫ್ರೈ ಮಾಡೋದು. ಇದೇ ಕಾಯಿದ್ಮೇಲೆ ಎಣ್ಣೆ ಹಾಕೋಣ. ಈಗ ಬಾಣಲಿ ಕಾಯ್ದಿದೆ, ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ. ಈಗ ಇದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಕಾಯೋ ಅಷ್ಟರಲ್ಲಿ ಬ್ರೆಡ್ ರೆಡಿ ಮಾಡ್ಕೊಳ್ತೀನಿ, ಎಲ್ಲ ಫಿಲಪ್ ಮಾಡ್ಕೊಂಡು. ಈಗ ಇದಕ್ಕೆ ನೋಡಿ ಹಾಕೊಳ್ತಾ ಇದ್ದೀನಿ. ಇದು ಕ್ಲೀನಾಗಿ ಎಲ್ಲ ಕಡೆ ನೀಟಾಗಿ ಹಾಕಬೇಕು. 4 ಕಡೆನೂ ಕ್ಲೀನಾಗಿ ಕವರ್ ಆಗಂಗೆ. ಈಗ ಇದನ್ನು ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ ಸಿಕ್ಕಣ. ಹಿಂಗೆ ಈ ಥರ ಇದು ಮಾಡ್ಕೊಳ್ಳೋಣ. ಇದು ಮಾಡ್ಕೊಂಡ್ಮೇಲೆ ಇವಾಗ ಏನಿದು ಗಟ್ಟಿಗೆ ನಾವು ಮಿಕ್ಸ್ ಮಾಡಿ ಇಕ್ಕೊಂಡಿದ್ದೀವಲ್ಲ, ಹಿಂಗೆ ಈ ಗಟ್ಟಿಗೆ ಮಿಕ್ಸ್ ಮಾಡಿ ಇಕ್ಕೊಂಡಿರೋದು ಕೈಲೇ ನಾನು ಫಿಲಪ್ ಮಾಡ್ತಾಯಿದ್ದೀನಿ. ಇದು ಸುತ್ತ ಹಿಂಗೆಲ್ಲ ಫಿಲಪ್ ಮಾಡ್ಕೊಬರ್ಬೇಕು. ಈ ಕೈಯೆಲ್ಲ ಎಲ್ಲ ಕಡೆನೂ ಈಗ ಫಿಲಪ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕವರ್ ಆಗಿದೆ. ಈಗ ಇದನ್ನು ಡಿಪ್ ಮಾಡೋಣ ನೋಡಿ. ಇದ್ರೊಳಗೆ ಹಾಕ್ಬಿಟ್ಟು ಹಿಂಗೆ ಕ್ಲೀನಾಗಿ ಈ ಥರ ಇದು ಮಾಡಿ. ಈಗ ಆಗಿದೆ ಇದು. ಇವಾಗ ನೋಡಿ ಇದು ಎಣ್ಣೆ ಕಾಯ್ದಿದೆ. ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದು ಇಷ್ಟು ಫ್ರೈ ಆಗಬೇಕು ನೋಡಿ. ಈಗ ಆಗಿದೆ. ಇವಾಗ ತೆಗಿತೀನಿ. ಇಷ್ಟು ಫ್ರೈ ಆದರೆ ಸಾಕು. ನೋಡಿ ಮಧ್ಯಮ ಉರಿದಲ್ಲೇ ಬೇಯಿಸಿರೋದು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಹನಿ ಹಾಕಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೆಚ್ಚು ವಿಡಿಯೋಗಳು ನಾವು ಮಾಡೋ ರೆಸಿಪಿಗಳು ವಿಡಿಯೋ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.